ಭ್ರಷ್ಟಾಚಾರ ಅಥವಾ ಅಕ್ರಮಗಳು ಯಾವುದೇ ಸಮಾಜದಲ್ಲಿ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ, ಇರುತ್ತೆ. ಆದ್ರೆ ನಮ್ಮ ಹಾಗೆ ಅದೊಂದು ಒಪ್ಪಿತ ಮೌಲ್ಯವಾಗಿರುವಂತಹದ್ದು ಬಹಳ ನಾಚಿಕೆಗೇಡು. ನಿಜ ನಿಜ. ಆ ಎರಡು ತರಹದ ಲಂಚ ಇರುತ್ತೆ. ಒಂದು, ಒಬ್ಬ ವ್ಯಕ್ತಿಗೆ ಆತನ ನ್ಯಾಯಬದ್ಧ ಹಕ್ಕು, ಅದು ಆ ಸೇವೆ ಅಥವಾ ಸೌಲಭ್ಯ, ಅದನ್ನ ಪಡೆದುಕೊಳ್ಳೋದಕ್ಕೆ, ಈಗ ವಿಶೇಷವಾಗಿ ಮಕ್ಕಳಿಗೆ ಎಜುಕೇಶನ್ ಸಮಯದಲ್ಲಿ ಅವರಿಗೆ ಜಾತಿ ಪ್ರಮಾಣ ಪತ್ರವೋ, ಆದಾಯ ಪ್ರಮಾಣ ಪತ್ರವೋ, ವಾಸಸ್ಥಳ ದೃಢೀಕರಣ ಪತ್ರವೋ ಬೇಕಾಗುತ್ತೆ. ಅವರು ಅದೇ ಜಾತಿಗೆ ಸೇರಿರ್ತಾರೆ ಮತ್ತು ಅವರ ಆದಾಯ ಅಷ್ಟೇ ಇರುತ್ತೆ, ಅದೇ ಸ್ಥಳದಲ್ಲಿ ವಾಸ ಮಾಡ್ತಿರ್ತಾರೆ. ಈಗ ಮಕ್ಕಳಿಗೆ ಅವ್ರಿಗೆ 10th PUC ಆದ್ಮೇಲೆ ಡಿಗ್ರಿಗೋ ಯಾವ್ದಕ್ಕೋ ಕಾಲೇಜಿಗೆ ಸೇರಿಸಬೇಕು ಅಂದ್ರೆ ಸರ್ಟಿಫಿಕೇಟ್ ಬೇಕು. ಅದನ್ನ ಪಡೆದುಕೊಳ್ಳೋದಿಕ್ಕೆ ಅಂತ ಹೋದಾಗ, ಓಹೋ ಇವರಿಗೆ ಈಗ ಅವಶ್ಯಕತೆ ಇದೆ, ನಾವು ಮೂಗಿಡ್ಕೊಂಡ್ರೆ ಬಾಯಿ ತೆರೀತಾರೆ ಅಂತೇಳಿ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಅವ್ರ ಹತ್ರ ಲಂಚವನ್ನು ಅಪೇಕ್ಷೆ ಪಡುವಂತದ್ದು. ಇವರಿಗೆ ಪ್ರಜೆಯ ಆ ಫಲಾನುಭವಿಗಳಿಗೆ ಅಥವಾ ಅರ್ಹರಿಗೆ ಕುತ್ತಿಗೆಗೆ ಬಂದಿರುತ್ತೆ, ಇಲ್ಲಾಂದ್ರೆ ಮಕ್ಕಳ ಎಜುಕೇಶನ್ ಹೋಗ್ಬಿಡುತ್ತೆ, ಅವಕಾಶ ತಪ್ಪು ಹೋಗ್ಬಿಡುತ್ತೆ. ಹಾಗಾಗಿ ವಿಧಿ ಇಲ್ಲದೆ ನಿಸ್ಸಹಾಯಕರಾಗಿ, ವಿಧಿ ಇಲ್ಲದೆ ನಿಸ್ಸಹಾಯಕರಾಗಿ ಅವರಿಗೆ ಲಂಚ ಕೊಡುವಂತಹದ್ದು. ನಾನು ಈ ತರಹದ ಲಂಚ ಕೊಡುವಂತ ಜನರನ್ನ ಯಾವ ಕಾರಣಕ್ಕೂ ನಾನು ನೀವು ತಪ್ಪಿತಸ್ಥರು ಅಂತ ಹೇಳಲ್ಲ, ಅವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಿಲ್ಲ. ಎರಡನೇ ತರಹದ ಲಂಚ ಏನು ಅಂದ್ರೆ, ಅದು ಕಾನೂನು ಬಾಹಿರ. ಅಲ್ಲಿ ಅಧಿಕಾರಿ ಸಹ ನಿನಗೆ ಕಾನೂನು ಬಾಹಿರವಾದ ಕೆಲಸ ಮಾಡಿಕೊಡ್ತೀನಿ ಅಂತ ಅಥವಾ ಲಂಚ ಕೇಳ್ತಾನೆ, ಅಥವಾ ಒಬ್ಬ ವ್ಯಕ್ತಿನೇ ಹೋಗಿ ನನಗೆ ಈ ತರಹದೊಂದು ಬೇಕು, ಈ ಸೈಟ್ ನನ್ನ ಹೆಸರಿಗೆ ಮಾಡ್ಕೊಡಿ, ಅಥವಾ ನಾನು ಇದಕ್ಕೆ ಜಾತಿ ಪ್ರಮಾಣ ಪತ್ರ ನನಗೆ ಬರೋದಿಲ್ಲ ಆದ್ರೆ ನೀವು ಮಾಡ್ಕೊಡಿ ಅಂತ ಹೇಳಿ ಅಧಿಕಾರಿಗೆ ಲಂಚ ಕೊಡುವಂತದ್ದು. ಇದು ಅಕ್ರಮ. ಇದು ಸೌಲಭ್ಯವೂ ಅಕ್ರಮ, ಲಂಚವೂ ಲಂಚವೇ. ಸೊ ಈ ಎರಡರಲ್ಲಿ ನಾವು ನೋಡಿದಾಗ, ನಾನು ಮೊದಲೇ ಹೇಳಿದಾಗೆ ಕೆಲವೊಂದು ಈ ಯಾವ ನ್ಯಾಯಬದ್ಧ ಹಕ್ಕುಗಳಿದೆ ಅಲ್ಲಿ ಬಹುತೇಕ ಲಂಚವನ್ನು ನಿಲ್ಲಿಸುವಂತ ಸಾಧ್ಯತೆ ಯಾವಾಗಲೂ ಇದೆ. ಎರಡನೇದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಅದು ನಾವು ವಿಶೇಷ ಪರಿಶ್ರಮ ಹಾಕಿ ನಿಲ್ಲಿಸಬೇಕಾಗುತ್ತೆ. ಈ ಅಕ್ರಮ ಫಲಾನುಭವಿಗಳಿಗೆ ಅಕ್ರಮ ಮಾಡಿಕೊಡುವಂತ